ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 22ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:29 ಇರಲಿದೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಸಂಜೆ 5 ಗಂಟೆಯವರೆಗೆ ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 1:29 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 11:09 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 8:12 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:41 ಬೆಳಿಗ್ಗೆ 11:26 ಹಾಗೆ ಅಪರಾಹ್ನ 3:14 3:59 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 11:26 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:40 ಸೂರ್ಯಾಸ್ತ ಸಂಜೆ 6:25. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಈ ದಿನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ, ದೈವಕ್ಕೆ, ಶ್ರದ್ಧೆಗೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಯಾಕೆಂದರೆ ಗುರುವಿನ ಮಾರ್ಗದರ್ಶನ ಇರುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ದಿನ ಇದು. ಹಾಗೆ ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:42 ಬೆಳಿಗ್ಗೆ 7:40 ಹಾಗೆ ಮಧ್ಯಾಹ್ನ 1:32 ಮಧ್ಯಾಹ್ನ 2:30 ಇನ್ನು ರಾತ್ರಿ 8:27 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5:40 ಬೆಳಿಗ್ಗೆ 6:42
ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 26 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ವಿಶೇಷವಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಬುಧ ಹೋರದ ಸಮಯ. ಹಾಗೆ ಈ ದಿನ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು, ಅಂತಿಮ ತೀರ್ಮಾನವನ್ನು ಮಾಡುವಂಥದ್ದಾಗಲಿ, ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೈಗೆತ್ಕೊಳ್ಳುವಂಥದ್ದನ್ನಾಗಲಿ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಬುಧ ಹೋರದಲ್ಲಿ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 34 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದೇ ರೀತಿ ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು. ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಂತಿಮಗೊಳಿಸಲಿಕ್ಕೂ ಕೂಡ ರವಿ ಹೋರ ಒಳ್ಳೆಯದಾಗಿದೆ. ಇನ್ನು ಈ ದಿನದಲ್ಲಿ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಅಗ್ರಿಮೆಂಟ್ ವಿಚಾರಗಳು ಯಾವುದೇ ಇದ್ದರೂ ಕೂಡ ಅದನ್ನು ರವಿ ಹೋರದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 37 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 29 ನಿಮಿಷದಿಂದ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ತುಂಬ ಅನುಕೂಲಕರ ಅಂತ ಹೇಳಿದ್ರೆ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಶುಕ್ರ ಹೋರದಲ್ಲಿ ನೀವು ಮಾಡ್ಬೋದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದೇ ರೀತಿ ಈ ದಿನ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಉತ್ತಮವಾದಂಥ ಸಮಯ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದಾಯಕ ಸ್ಥಿತಿಯನ್ನು ತಲುಪುವಂಥ ಸಾಧ್ಯತೆ ಕೂಡ ಇರುತ್ತೆ ಈ ದಿನದ ಶುಕ್ರ ಹೋರದಲ್ಲಿ ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡಿದರೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ 5 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 32 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಒಳ್ಳೆಯ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದನ್ನು ತಿಳ್ಕೊಂಡು ನಿಮ್ಮ ವ್ಯವಹಾರಗಳನ್ನು ಅನುಸರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ನಂಬಿಕೆಯಿಂದ ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶ ನಿಮ್ಮದಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿ ಆಗ್ತಾ ಇದೆ ಅಂದರೆ ಕೆಲಸ ಕಾರ್ಯಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆಗಿದೆ ಅನ್ನುವಂಥ ಅರ್ಥ. ಹಾಗಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥ ಈ ಒಂದು ವಿಚಾರವನ್ನು ನಾವು ಕೂಡ ಅನುಸರಣೆ ಮಾಡೋಣ ಅಂತ ಹೇಳ್ತಾ, ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಪುಷ್ಯ ನಕ್ಷತ್ರ ಇರುವಂಥ ದಿನ, ಗುರುವಾರದ ದಿನ. ಹಾಗಾಗಿನೇ ಈ ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯ ಯೋಗ ಅಂತ ಹೇಳಿ ಕರೀತಾರೆ. ಹಾಗೆ ಈ ದಿನ ಅಮೃತ ಸಿದ್ಧಿ ಯೋಗ ಇರುವಂಥ ದಿನ, ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ಪವಿತ್ರವಾದ ಕೆಲಸವನ್ನು ಆರಂಭ ಮಾಡಲಿಕ್ಕೆ, ಶುಭವಾದ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ. ನಕ್ಷತ್ರ ಚೆನ್ನಾಗಿದೆ, ದಿನಶುದ್ಧಿ ಇದೆ. ಹಾಗಾಗಿನೇ ಈ ದಿನದಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಕೈಗೊಳ್ಬೋದು. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ನೀವು ಚಾಲು ಮಾಡಲಿಕ್ಕೆ ಈ ದಿನದ ಈ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುವಂಥ ಸಮಯವನ್ನು ಬಳಸ್ಕೊಳ್ಬೋದು. ಹಾಗಾಗಿ ಈ ಯೋಗಗಳು ಇರುವಂಥ ಸಮಯ ಈ ದಿನ ಬೆಳಗ್ಗೆ 6 ಗಂಟೆ 42 ನಿಮಿಷದಿಂದಲೇ ಆರಂಭ ಆಗಿಬಿಡುತ್ತೆ. ಇದು ಸಂಜೆ 4 ಗಂಟೆ 43 ನಿಮಿಷದವರೆಗೂ ಇರುವಂಥ ಯೋಗ. ಹಾಗಾಗಿ ಈ ಅವಧಿಯಲ್ಲಿ ನೀವು
ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದನ್ನು ಮರಿಬೇಡಿ. ಅದರಲ್ಲೂ ಈ ರಾಹುಕಾಲ ಇತ್ಯಾದಿ ದುಷ್ಟ ಕಾಲಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಸಮಯ ಕೂಡ ನಿಮಗೆ ಅದ್ಭುತವಾಗಿದೆ, ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾಕೆಂದರೆ ಈ ಗುರು ಪುಷ್ಯಾಮೃತ ಯೋಗ ಬರುವಂಥದ್ದು ಬಹಳ ಅಪರೂಪಕ್ಕೆ ಈ ದಿನ ಬಂದಿದೆ. ಅದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಅಂದರೆ ಈ ಗುರುವಾರ ಪುಷ್ಯ ನಕ್ಷತ್ರ ಇರುವಂತಹ ದಿನ ಮಂತ್ರಸಿದ್ಧಿಗೆ ತುಂಬ ಯೋಗ್ಯವಾದಂತಹ ದಿನ. ಹಾಗಾಗಿ ಯಾರು ದೇವರ ಮಂತ್ರಗಳನ್ನು ಕಲ್ತ್ಕೊಳ್ಬೇಕು ಅಥವಾ ಬೇರೆ ಮಂತ್ರಗಳನ್ನು ಸಿದ್ಧಿಸ್ಕೊಳ್ಬೇಕು ಅನ್ನುವಂಥವರು ಈ ದಿನದ ಒಂದು ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗಾಗಿ ಇದನ್ನು ಈ ದಿನ ಬೆಳಗಿನ ಜಾವ 3 ಗಂಟೆಯಿಂದಲೇ ಸಿದ್ಧಿ ಮಾಡ್ಕೊಳ್ಬೋದು. ಬಹಳ ಬೇಗ ಇದು ನಿಮಗೆ ಸಿದ್ಧಿಸುತ್ತೆ. ಅದರಲ್ಲೂ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವಿದ್ಯೆಯನ್ನು ಸಿದ್ಧಿಸಿಕೊಳ್ಳುವಂಥ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳೇನಾದರೂ ಇದ್ದರೆ ಅದು ತುಂಬ ಯಶಸ್ಸನ್ನು ಕೊಡುತ್ತೆ. ಹಾಗಾಗಿ ಗುರುಮುಖೇನ ಬಂದಿರುವಂಥ ಈ ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿರುವಂಥದ್ದು ಈ ದಿನ. ಹಾಗೆ ಪ್ರತಿನಿತ್ಯ ನಮಗೆ ಬರುವಂಥ ತೊಂದರೆಗಳು, ತಾಪತ್ರಯಗಳು, ಈ ಪೀಕಲಾಟಗಳು, ಇದರ ನಿವಾರಣೆಗೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕು. ಅಂದರೆ ಸಮಸ್ಯೆಯ ಸುಳಿಯಿಂದ ಹೊರಬರಲಿಕ್ಕೆ ಒಬ್ಬರ ಮಾರ್ಗದರ್ಶನ ಬೇಕು, ಒಬ್ಬರ ಸಹಕಾರ ಬೇಕು, ಸಹಾಯ ಬೇಕು. ಹಾಗಾಗಿನೇ ಅಂಥ ಒಂದು ಕೆಲಸಕ್ಕೆ ಗುರು ಬಹಳ ಪ್ರಮುಖವಾಗಿ ಬೇಕಾಗಿರುವಂಥವನು. ಹಾಗಾಗಿನೇ ಈ ಗುರುವಿನ ಮಾರ್ಗದರ್ಶನವನ್ನು ಮಾಡುವಂತಹ ಸ್ಥಾನವನ್ನು ಈ ಕಾಲಕ್ಕೆ ಜ್ಯೋತಿಷಿಯರು ಹೊಂದಿರ್ತಾರೆ. ಹಾಗಾಗಿನೇ ಜ್ಯೋತಿಷಿಗಳನ್ನು ಗುರು ಸಮಾನರು ಅಂತ ಹೇಳಿ ಕರಿಬಹುದು. ಏಕೆಂತ ಹೇಳಿದ್ರೆ ಗುರುವಿಗೆ ಇನ್ನೊಂದು ಹೆಸರು ಇರುವಂಥದ್ದು ಬೃಹಸ್ಪತಿ. ಬೃಹಸ್ಪತಿ ಅಂದರೆ ಎಲ್ಲವನ್ನ ಬಲ್ಲಂಥವರು ಅನ್ನುವಂಥ ಅರ್ಥ. ಹಾಗಾಗಿನೇ ಗುರುವಾರವನ್ನು ಬೃಹಸ್ಪತಿ ವಾರ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗೆ ಜ್ಯೋತಿಷಿಗಳು ಕೂಡ ತಮ್ಮಲ್ಲಿ ಬರುವಂತಹ ವಿಧ ವಿಧದ ಅನೇಕ ಪ್ರಕಾರದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚನೆ ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗಾಗಿ ಅವರನ್ನು ಕೂಡ ಗುರುಸ್ಥಾನದಲ್ಲಿ ಇಟ್ಟು ನಾವು ಅವರಿಗೆ ಸಲ್ಲಬೇಕಾದಂಥ ಗೌರವಗಳನ್ನು ಕೊಡಬೇಕಾಗತ್ತೆ. ಇನ್ನು ಗುರುವಿನ ಪ್ರಾಮುಖ್ಯತೆಯನ್ನು ಧಾರ್ಮಿಕ ದೃಷ್ಟಿಯಿಂದಲೂ ಕೂಡ ನಾವು ಪರಿಶೀಲನೆ ಮಾಡಬೇಕು. ಮಕ್ಕಳ ಉಪನಯನಕ್ಕಾಗಲಿ, ವಿವಾಹ ಕಾಲದಲ್ಲಾಗಲಿ ಗುರುವಿನ ಬಲಾಬಲಗಳ ಸ್ಥಿತಿಗತಿಗಳನ್ನು ನೋಡೇ ಅವರಿಗೆ ವಿವಾಹಾದಿ ಕಾರ್ಯಗಳನ್ನು ಮಾಡಬೇಕು. ಗುರುಬಲ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗಲ್ಲ. ಹಾಗಾಗಿ ಗುರುಬಲ ಇದ್ದರೆ ಮಾತ್ರ ಅದನ್ನು ನೋಡಿಕೊಂಡೇ ಅವರಿಗೆ ಉಪನಯನ ಆಗಲಿ, ವಿವಾಹ ಆಗಲಿ ಮಾಡುವಂಥದ್ದು ಇದೆ. ಇನ್ನು ದೃಷ್ಟಿಯಿಂದ ರವಿ ಮತ್ತು ಚಂದ್ರರಂತೆ ಪ್ರಭಾವಿತ ವ್ಯಕ್ತಿಯಾಗಿದ್ದಾನೆ ಗುರು. ಹಾಗೆ ಶುಭ ಅಶುಭಗಳ ತೀವ್ರ ಪರಿಣಾಮವನ್ನು ಕೊಡುವಂಥ ಗ್ರಹ ಕೂಡ ಇದಲ್ಲ. ಹಾಗಾಗಿನೇ ಎಲ್ಲದಕ್ಕೂ ಕೂಡ ತುಂಬ ಅನುಕೂಲಕರವಾದಂಥ ಒಂದು ಸನ್ನಿವೇಶವನ್ನು ಒದಗಿಸಿಕೊಡುವಂಥವನು ಗುರು. ಇನ್ನು ಮಂಗಳನಂತೆ ಧೈರ್ಯಶಾಲಿಯಾಗಲಿ, ಪರಾಕ್ರಮಿ, ದೃಢ ನಿಶ್ಚಯಿ, ಸಾಹಸ ಕೃತ್ಯವನ್ನು ಮಾಡುವಂಥವನು. ಹಾಗೆ ಯಾವುದೇ ಒಂದು ಕೆಲಸದ ಬಗ್ಗೆ ತೀವ್ರವಾದಂಥ ಹಂಬಲವನ್ನು ಹೊಂದಿರುವಂಥದ್ದು, ಆಕ್ರಮಣಕಾರಿ ಶೈಲಿ ಕೂಡ ಗುರುವಿಗೆ ಇಲ್ಲ. ಹಾಗಾಗಿನೇ ಕುಜನಂತಹ ಸ್ವಭಾವ ಕೂಡ ಗುರುವಿಗೆ ಇರಲ್ಲ. ಇನ್ನು ಬುಧನಂತೆ ಬೌದ್ಧಿಕ ವಿಕಾಸ ಆಗಲಿ, ಬಹುಭಾಷಾ ಪಾಂಡಿತ್ಯ ಆಗಲಿ, ಒಂದು ಕಮ್ಯುನಿಕೇಷನ್ ಆಗಲಿ ಗುರುವಿಗೆ ಇರಲ್ಲ. ಇನ್ನು ಶುಕ್ರನಂತೆ ಒಂದು ತೇಜಸ್ಸನ್ನು, ಸೌಂದರ್ಯವನ್ನು, ಪ್ರೀತಿ, ಪ್ರೇಮ, ಪ್ರಣಯ, ವಿವಾಹ, ಸೌಂದರ್ಯ, ವಿಲಾಸ, ಭಾವನೆ, ಈ ಪ್ರಧಾನವಾದಂಥ ಗುಣಗಳು ಕೂಡ ಗುರುವಿನಲ್ಲಿ ಇರಲ್ಲ. ಇನ್ನು ಶನಿಯಂತೆ ಸೇವಕ ವೃತ್ತಿಯನ್ನು ಮಾಡಲ್ಲ. ಇನ್ನು ಸಾಡೆಸಾತಿಯ ಸಮಯದಲ್ಲಿ ಅಶುಭ ಫಲದಾಯಕ ಗ್ರಹವೂ ಕೂಡ ಈ ಗುರು ಆಗಿರಲ್ಲ. ಹಾಗಾದರೆ ಗುರುವಿಗೆ ಯಾಕೆ ಅಷ್ಟು ಮಹತ್ವ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಇಲ್ಲಿ ಗುರುವಿಗೆ 2 ಪ್ರಮುಖ ಸಂಗತಿಗಳಿದೆ. ಮೊದಲನೇದಾಗಿ ಒಂದು ಜ್ಞಾನ, ಶಿಕ್ಷಣ, ಇದಕ್ಕೆ ಕಾರಕ ಗುರು. ಇನ್ನು ಎರಡನೇದಾಗಿ ಗುರುವನ್ನು ಸಂತತಿಗೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಇಲ್ಲಿ ಪುತ್ರ ಪ್ರಾಪ್ತಿ ಆಗಬೇಕು ಅಥವಾ ಸಂತಾನ ಆಗಬೇಕು ಅಂತ ಹೇಳಿದ್ರೆ ಗುರುವಿನ ಬಲ ಬೇಕೇ ಬೇಕಾಗುತ್ತೆ. ಹಾಗಾಗಿನೇ ಗುರು ಆಧ್ಯಾತ್ಮಿಕ ಕಾರಕನಾಗಿ ಇದ್ದಾನೆ. ಇನ್ನು ಎಲ್ಲ ವರ್ಗದವರಿಗೂ ಕೂಡ ಒಂದು ಮಾರ್ಗದರ್ಶಿಯಾಗಿ ಗುರು ನಿಲ್ಲುವಂಥವನು. ಹಾಗಾಗಿನೇ ಹಿಂದಿನ ಕಾಲದಲ್ಲೂ ಕೂಡ ಆಸ್ಥಾನ ಗುರುಗಳು ಅಂತ ಹೇಳಿ ಇದ್ರು. ರಾಜ ಮಹಾರಾಜರು ಅವರನ್ನು ನೇಮಿಸ್ಕೊಳ್ತಾ ಇದ್ರು. ಏಕೆಂದರೆ ಕೆಲವೊಂದು ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲಿ ರಾಜ ಮಹಾರಾಜರಿಗೆ ಒಂದು ಸಲಹೆಯನ್ನು ಅಥವಾ ಮಾರ್ಗದರ್ಶನವನ್ನು ಕೊಡುವಂತಹ ಗುರುಗಳು ರಾಜಗುರುಗಳಾಗಿ ಆಸ್ಥಾನದಲ್ಲಿ ಇರ್ತಾ ಇದ್ರು. ಅಂಥ ಒಂದು ಪರಮ ಪವಿತ್ರವಾದಂಥ ಒಂದು ಸ್ಥಾನವನ್ನು ಗುರುವಿಗೆ ಕೊಟ್ಟಿದ್ರು. ಇಲ್ಲಿ ಫಲ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಕೂಡ ಗುರುವಿಗೆ ವಿಶೇಷವಾದಂಥ ಮಹತ್ವ ಇದೆ. ಇಲ್ಲೂ ಗರ್ಭದಾನದಿಂದ ಅಂತ್ಯಕ್ರಿಯೆಯವರೆಗಿನ ಎಲ್ಲ ಷೋಡಶ ಸಂಸ್ಕಾರಗಳಲ್ಲಿ
ನಾವು ಗುರುಬಲವನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಉಪನಯನ, ವಿವಾಹ, ವಿದ್ಯಾರಂಭ, ಸಮಾವರ್ತನ, ನಾಮಕರಣ ಇತ್ಯಾದಿ ಸಂಸ್ಕಾರಗಳಲ್ಲಿ ಗುರುಬಲವನ್ನು ಪರಿಶೀಲನೆ ಮಾಡೇ ಮುಂದುವರಿಬೇಕು. ಇನ್ನು ವಾಸ್ತು ಶಾಂತಿಯಾಗಲಿ, ನೂತನ ಗೃಹ ಪ್ರವೇಶ ಸಮಾರಂಭ ಆಗಲಿ, ಹೊಸದಾಗಿ ಗುಡಿ ಗೋಪುರಗಳನ್ನು ಅಥವಾ ದೇವಸ್ಥಾನಗಳಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು, ಕಳಸಾರೋಹಣವನ್ನು ಮಾಡುವಂಥ ಸಮಾರಂಭ, ಇನ್ನು ಉಗ್ರ ರಥಶಾಂತಿ ಮಾಡುವಂಥದ್ದು, ಭೀಮ ರಥಶಾಂತಿ, ಐಂದ್ರ ಶಾಂತಿ, ಸಹಸ್ರ ಚಂದ್ರ ದರ್ಶನ ವಿಧಿ, ಹಾಗೆ ಹುಟ್ಟುಹಬ್ಬ, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಗುರುಬಲವನ್ನು ಪರಿಶೀಲನೆ ಮಾಡ್ತಾರೆ. ಇನ್ನು ಕೆಲವು ವ್ರತಗಳನ್ನು ಉದ್ಯಾಪನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಗುರುಬಲವನ್ನು ನೋಡಬೇಕು. ಇಲ್ಲಿ ಗುರುಬಲ ಅಷ್ಟೇ ಅಲ್ಲ, ಗುರು ಅಸ್ತನಾಗಿದ್ದಾನ, ವಕ್ರಿಯಾಗಿದ್ದಾನ, ಸಿಂಹಸ್ಥ ಗುರುವಿನ ಸಮಯದಲ್ಲಿ ಮೇಲೆ ಹೇಳಿದಂತಹ ಯಾವುದೇ ಶುಭ ಮಂಗಳ ಕಾರ್ಯಗಳು ಕೈಗೂಡಲ್ಲ. ಹಾಗಾಗಿನೇ ಈ ಗುರುವಿನ ಸ್ಥಾನವನ್ನು ಪರಿಶೀಲನೆ ಮಾಡಬೇಕು, ಗುರುವಿನ ಬಲವನ್ನು ಪರಿಶೀಲನೆ ಮಾಡಬೇಕು. ಹಾಗಾಗಿನೇ ನಿತ್ಯ ಕರ್ಮಕ್ಕೆ, ನೈಮಿತ್ತಿಕ ಕರ್ಮಕ್ಕೆ, ಕಾಮ್ಯ ಕರ್ಮಕ್ಕೆ, ಪ್ರಾಯಶ್ಚಿತ್ತ ಕರ್ಮಕ್ಕೆ, ನಿಷೇಧಕ ಕರ್ಮಕ್ಕೆ, ಈ 5 ಬಗೆಯ ಕರ್ಮಗಳಲ್ಲಿ ಕೊನೆಯ 3 ಕರ್ಮಗಳನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಗುರುವಿನ ಬಲವನ್ನು ಪರಿಶೀಲನೆ ಮಾಡಬೇಕು. ಇನ್ನು ಗುರು ಧನುರಾಶಿ ಮತ್ತು ಮೀನರಾಶಿ, ಈ 2 ರಾಶಿಗಳು ಗುರುವಿನ ಸ್ವಕ್ಷೇತ್ರವಾಗಿರುವಂಥದ್ದು. ಅದರಲ್ಲೂ ಧನುಸ್ಸಿನ ಮೊದಲೆಯ 10 ಭಾಗ ಮೂಲ ತ್ರಿಕೋಣ, ಕೊನೆಯ 20 ಭಾಗ ಸ್ವಕ್ಷೇತ್ರ. ಹಾಗೆ ಕರ್ಕಾಟಕ ರಾಶಿ ಉಚ್ಚ ರಾಶಿಯಾಗಿರುತ್ತೆ. ಅದರಲ್ಲಿ ಮೊದಲನೇ 5 ಭಾಗವಂತೂ ಪರಮೋಚ್ಚ ಸ್ಥಾನದಲ್ಲಿ ಇರುವಂಥದ್ದು. ಆದರೆ ಮಕರ ರಾಶಿ ಗುರುವಿಗೆ ನೀಚ ರಾಶಿಯಾಗಿರುತ್ತೆ. ಇಲ್ಲಿ ಮಿಥುನ ರಾಶಿ ಕೂಡ ಗುರುವಿಗೆ ಬಲಹೀನ ರಾಶಿಯಾಗಿರುವಂಥದ್ದು. ಹಾಗಾಗಿನೇ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಗುರು ಬೇಕೇ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು, ಗುರುವಿನ ಬಲ ಬೇಕು. ಆಗ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ ಅನ್ನೋಂಥ ವಿಚಾರಗಳನ್ನು ನೀವು ಮನನ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ರಾಶಿಯಿಂದ ಗುರು ಯಾವ ಸ್ಥಾನದಲ್ಲಿದ್ದಾನೆ ಅನ್ನೋಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಈ ದಿನ ಗುರುವಾರದ ದಿನ ಪುಷ್ಯ ನಕ್ಷತ್ರ ರೂಪುಗೊಂಡಿರೋದರಿಂದ ಗುರು ಪುಷ್ಯಾಮೃತ ಯೋಗ ಇದೆ, ಅಮೃತ ಸಿದ್ಧಿ ಯೋಗ ಇದೆ, ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ದಿನ ಗುರು ದತ್ತಾತ್ರೇಯರನ್ನಾಗಲಿ, ದಕ್ಷಿಣಾಮೂರ್ತಿಗಳನ್ನಾಗಲಿ, ಬೃಹಸ್ಪತಿಯನ್ನು, ರಾಘವೇಂದ್ರ ಸ್ವಾಮಿಗಳನ್ನು, ಸಾಯಿಬಾಬಾರನ್ನು ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ಗುರುಗಳ ಮಂತ್ರಗಳನ್ನು, ಸ್ತೋತ್ರಗಳನ್ನು ಜಪ ಮಾಡ್ಕೊಳ್ಳಿ, ಪಾರಾಯಣ ಮಾಡ್ಕೊಳ್ಳಿ. ದೇವಸ್ಥಾನಗಳಿಗೆ ಭೇಟಿ ನೀಡಿ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮನಸ್ಸಿಗೆ ಶಾಂತಿ ಸಮಾಧಾನ ಲಭ್ಯವಾಗುತ್ತೆ. ಹಾಗೆ ಯಾರಿಗೆ ಜಾತಕದಲ್ಲಿ ಗುರು ಪೀಡಿತನಾಗಿದ್ದಾನೆ ಅಥವಾ ಬಲಹೀನನಾಗಿದ್ದಾನೆ ಅಥವಾ ಪ್ರಸ್ತುತ ಗುರುಬಲ ಇಲ್ಲ, ಅಂಥ ರಾಶಿಗಳು ವಿಶೇಷವಾಗಿ ಅಂದರೆ ಮೇಷ, ವೃಷಭ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ಈ ರಾಶಿಯವರು ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗಾಗಿ ವಿಶೇಷವಾಗಿ ಮೇಷರಾಶಿಯವರು, ವೃಷಭ ರಾಶಿಯವರು, ಕರ್ಕಾಟಕ ರಾಶಿಯವರು ಮತ್ತು ಮಕರ ರಾಶಿ ಸಂಜಾತರು ಈ ಗುರುವಿನ ಅನುಗ್ರಹಕ್ಕಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಹಾಗಾಗಿನೇ ಈ ಗುರುವಿನ ಅನುಗ್ರಹವನ್ನು ಹೊಂದಲಿಕ್ಕೆ ಈ ದಿನ ಕಡಲೆಬೇಳೆಯನ್ನು ಅಥವಾ ಕಡಲೆ ಕಾಳನ್ನು ದಾನ ಮಾಡಿ, ಹಳದಿ ವಸ್ತ್ರಗಳನ್ನು ದಾನ ಮಾಡಿ, ಹಳದಿ ಹೂಗಳಿಂದ ನೀವು ಗುರುವಿನ ಆರಾಧನೆಯನ್ನು ಮಾಡಿ. ಹಳದಿ ಹಣ್ಣುಗಳಾಗಲಿ, ಹಳದಿ ಸಿಹಿ ಪದಾರ್ಥಗಳು ಅಂದರೆ ಲಡ್ಡು, ಮೈಸೂರು ಪಾಕ್ ಇತ್ಯಾದಿ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬಹುದು. ಇನ್ನು ವಿಶೇಷವಾಗಿ ಹಳದಿ ವಸ್ತ್ರಗಳನ್ನು ದಾನ ಮಾಡೋದರಿಂದ ಅಥವಾ ಹಳದಿ ಸಿಹಿ ತಿನಿಸುಗಳನ್ನು ದಾನ ಮಾಡೋದರಿಂದ ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೋದು. ಆದರೆ ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ ಈ ದಿನ ದಾನ ಮಾಡಬೇಕು. ಜೊತೆಗೆ ಗುರು ಸಮಾನರಾದಂಥವರಿಗೆ ದಾನ ಮಾಡಿದ್ರೆ ಅಧಿಕ ಪುಣ್ಯ ಸಿಕ್ಕತ್ತೆ. ಇನ್ನು ಗುರುಗಳ ಸೇವೆಯನ್ನು ಮಾಡುವಂಥದ್ದು, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದಿನ ಅಂಥ ಒಂದು ಅವಕಾಶಕ್ಕಾಗಿ ನೀವು ಸ್ವಲ್ಪ ಸಮಯವನ್ನು ಮಾಡಿಕೊಳ್ಳಿ, ಬಿಡುವು ಮಾಡಿಕೊಳ್ಳಿ. ಹಾಗಾಗಿ ಗುರುಗಳ ದರ್ಶನ ಮಾಡುವಂಥದ್ದು, ಗುರುವಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಇರುವಂಥ ಸಂದರ್ಭ ಇದು. ಇದನ್ನು ನೀವು ಗುರುಮುಖೇನ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಬಂಧುಗಳೇ, ಈಗಾಗಲೇ ಹೇಳಿದಾಗೆ ಈ ದಿನ ಶುಭ ಸಮಯ, ಶುಭ ಮುಹೂರ್ತ ಇದೆ. ಇದು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ. ಅಂತಹ ಒಂದು ಶುಭ ಸಂದರ್ಭದಲ್ಲಿ ಗುರು ಪುಷ್ಯ ಯೋಗ ಕೂಡ ಒಂದಾಗಿ ಇರುವಂಥದ್ದು. ಹಾಗಾಗಿ ಈ ಯೋಗದ ಮಹತ್ವದ ಹಿನ್ನೆಲೆಯನ್ನು ನೀವು ಅರಿತುಕೊಂಡು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಬೋದು. ಇಲ್ಲಿ ಈ ಗುರುಪುಷ್ಯ ಯೋಗವನ್ನು ಅಮೃತ ಯೋಗ ಅಂತ ಹೇಳಿ ಕರೀತಾರೆ. ಅಮೃತ ಅಂತ ಹೇಳಿದ್ರೆ ಸಾವಿಲ್ಲದ್ದು. ಹಾಗಾಗಿ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು ಬೇಗ ನಾಶನ ಆಗಲ್ಲ, ಅದು
ಶಾಶ್ವತವಾಗಿ ಇರುವಂಥದ್ದು, ಶಾಶ್ವತವಾದ ಫಲಿತಾಂಶವನ್ನು ಕೊಡುವಂಥ ಕಾರ್ಯಗಳಾಗಿರುತ್ತೆ. ಹಾಗಾಗಿನೇ ಈ ಗುರುಗ್ರಹವನ್ನು ಅಥವಾ ಈ ಗುರುಪುಷ್ಯ ಯೋಗವನ್ನು ಅಮೃತ ಯೋಗ ಅಂತ ಹೇಳಿ ಕರೀತಾರೆ. ಇನ್ನು ಗುರುಗ್ರಹ ಜ್ಞಾನದ ಸಂಕೇತವಾಗಿ ಇರುವಂಥದ್ದು. ಜೊತೆಗೆ ಗುರುವನ್ನು ಅತ್ಯಂತ ಶುಭಗ್ರಹ ಅಂತ ಹೇಳಿ ಪರಿಗಣಿಸಿರೋದ್ರಿಂದ, ಇನ್ನು ಈ ನಕ್ಷತ್ರ ಕೂಡ ಬಹಳ ವಿಶೇಷವಾಗಿ ಅನುಕೂಲವನ್ನು ತರೋದರಿಂದ ಈ ದಿನ ಶುಭ ದಿನ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದನ್ನು ಮಹಾ ನಕ್ಷತ್ರ ಅಂತ ಹೇಳಿ ಕರೆಯುವಂಥದ್ದು ಇದೆ ಈ ಪುಷ್ಯ ನಕ್ಷತ್ರವನ್ನು. ಈ ಗುರುಗ್ರಹ ಮತ್ತು ಪುಷ್ಯ ನಕ್ಷತ್ರ ಸೇರಿದಾಗ ಉತ್ತಮ ಅವಧಿ ಪ್ರಾರಂಭ ಆಗುತ್ತೆ. ಈ ಅವಧಿಯಲ್ಲಿ ನೀವು ಯಾವುದೇ ಒಂದು ಚಟುವಟಿಕೆಗಳನ್ನು ಕೈಗೊಂಡರೂ ಕೂಡ ಅದು ಶುಭವಾಗಿ ಪರಿಣಮಿಸುತ್ತೆ. ಅಲ್ಲಿ ಅಡೆತಡೆ ಅನ್ನುವಂಥದ್ದು ಇರಲ್ಲ. ಯಾರದ್ದೋ ಒಂದು ಸಹಾಯದಿಂದ ಈ ದಿನ ನಿಮ್ಮ ಯಾತ್ರೆಯನ್ನು ಪೂರ್ಣಗೊಳಿಸ್ತೀರಿ, ನಿಮ್ಮ ಪ್ರಯಾಣವನ್ನು ಅನುಕೂಲಕರ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತೀರಿ. ಅಂತಹ ಒಂದು ವಿಶೇಷವಾದ ಶಕ್ತಿ ನಿಮ್ಮ ಒಂದು ಗುರುವಿನ ಧ್ಯಾನಕ್ಕೆ ಇರುವಂಥದ್ದು. ಹಾಗೆ ಈ ದಿನ ಗುರು ಪುಷ್ಯ ಯೋಗ ಇರೋದರಿಂದ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ಬೋದು. ಆದರೆ ಈ ಶುಭ ಯೋಗದಲ್ಲಿ ಮದುವೆಯ ಆಚರಣೆಗಳನ್ನು ಮಾಡಲ್ಲ. ಇದಕ್ಕೆ ಅಂದರೆ ಮದುವೆಗೆ ಈ ಒಂದು ಪುಷ್ಯ ನಕ್ಷತ್ರ ಏನಿದೆ ಇದು ಅಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಉಳಿದ ಎಲ್ಲ ಯೋಗಗಳು ಕೂಡ ಅನುಕೂಲಕರವಾಗಿರುತ್ತೆ ಈ ಗುರುವಾರದಿಂದ ಪುಷ್ಯ ನಕ್ಷತ್ರದಲ್ಲಿ ಬರುವಂಥ ಯೋಗಗಳು. ಆದರೆ ಈ ದಿನದಲ್ಲಿ ಬರುವಂಥ ಕೆಲವು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ನಿಷೇಧ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಗುರು ಪುಷ್ಯಾಮೃತ ಯೋಗ ಏನಿದೆ ಇದು ಮದುವೆಯ ವಿಚಾರದಲ್ಲಿ ಶಾಪಗ್ರಸ್ತ ಯೋಗವಾಗಿ ಇರುವಂಥದ್ದು. ಇಲ್ಲಿ ಮದುವೆ ಅಂತ ಹೇಳಿದ ಮೇಲೆ ಹೋಮ ಹವನಾದಿಗಳನ್ನು ಮಾಡ್ತಾರೆ. ಆದರೆ ಈ ದಿನದ ಬಹುಪಾಲು ಯೋಗದ ಸಮಯದಲ್ಲೇ ನಮ್ಮ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಸಮಯವನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಶುಭ ಕಾರ್ಯವನ್ನು ಆರಂಭ ಮಾಡುವಂಥ ಶುಭ ಸಮಯವನ್ನು ನಿರ್ಧಾರ ಮಾಡಿಕೊಳ್ಳಿ. ಇನ್ನು ಶುಭ ಯೋಗದಲ್ಲಿ ಮದುವೆಯ ಆಚರಣೆಗಳನ್ನು ಮಾಡುವಂಥದ್ದು ಅಶುಭ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಏಕೆಂದರೆ ಇದಕ್ಕೆ ಬ್ರಹ್ಮನ ಶಾಪ ಇರುವಂಥದ್ದು. ಹಾಗಾಗಿನೇ ಈ ಪುಷ್ಯ ನಕ್ಷತ್ರ ರವಿವಾರದ ದಿನ ಇದ್ದರೆ ಅಥವಾ ಪುಷ್ಯ ನಕ್ಷತ್ರ ಗುರುವಾರದ ದಿನ ಇದ್ದರೆ ಅಲ್ಲಿ ವಿವಾಹವನ್ನು ಮಾಡೋದಿಲ್ಲ. ಬದಲಾಗಿ ಮುಂದೂಡಲ್ಪಡುವಂಥದ್ದು ಅಥವಾ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಈ ಯೋಗ ಮದುವೆ ವಿಚಾರದಲ್ಲಿ ಶಾಪಗ್ರಸ್ತ ಯೋಗವಾಗಿ ಇರುವಂಥದ್ದು. ಹಾಗಾಗಿ ಈ ಗುರುಪುಷ್ಯ ಯೋಗ ಇರುವಂಥ ದಿನ ಗುರು ಮಂತ್ರವನ್ನು ಪಠಣ ಮಾಡಿಕೊಳ್ಬೋದು. ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗೆ ಇದು ಶುಭ ದಿನವಾಗಿರುತ್ತೆ. ಹಾಗಾಗಿನೇ ಮನೆ ಕಟ್ಟುವಂಥದ್ದಾಗಲಿ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸಂದರ್ಭದಲ್ಲಾಗಲಿ ಈ ದಿನ ಪ್ರಾತಃ ಕಾಲವೇ ನೀವು ಸಂಕಲ್ಪ ಮಾಡಿಕೊಂಡು ಗುರುವನ್ನು ಸ್ಮರಣೆ ಮಾಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಶನಿ ಮತ್ತು ಗುರು ಇಬ್ಬರೂ ಕೂಡ ಈ ಯೋಗದ ಮೇಲೆ ಶುಭ ಪರಿಣಾಮವನ್ನು ಬೀರ್ತಾರೆ. ಆದ್ದರಿಂದಲೇ ದೀರ್ಘಕಾಲದವರೆಗೆ ಪ್ರಯೋಜನ ಪಡೆಯುವಂಥ ಕೆಲಸಗಳನ್ನು ಈ ಯೋಗದಲ್ಲಿ ಪ್ರಾರಂಭ ಮಾಡಬೇಕು. ಇದು ಶಾಶ್ವತವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ದಿನ ಹೊಸ ಕಟ್ಟಡ ನಿರ್ಮಾಣ ಮಾಡ್ಬೋದು. ಇನ್ನು ಅಡಿಪಾಯ ಹಾಕುವಂಥದ್ದಾಗಲಿ ಅಥವಾ ಯಂತ್ರ ಮಂತ್ರವನ್ನು ಕಲಿಯುವಂಥದ್ದಾಗಲಿ, ವಿಶೇಷವಾಗಿ ತಂದೆಯಿಂದ ಕಲಿತಂತಹ ಜ್ಞಾನವನ್ನು ಗುರುವಿನಿಂದ ಕಲಿತಂತಹ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಇನ್ನು ಹೊಸ ಅಂಗಡಿ ಮುಗ್ಗಟ್ಟುಗಳನ್ನು ಇನ್ನು ಹೊಸ ಅಂಗಡಿ ಅಥವಾ ಕಚೇರಿ ಇತ್ಯಾದಿಗಳನ್ನು ತೆರೀಲಿಕ್ಕೆ ಈ ದಿನ ತುಂಬ ಅನುಕೂಲಕರವಾಗಿದೆ. ಹಾಗೆ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಖರೀದಿಗೂ ಕೂಡ ಇದು ಶುಭ ದಿನ. ಹೊಸ ಮನೆಯನ್ನು ಖರೀದಿ ಮಾಡ್ಬೋದು ಅಥವಾ ಹೊಸ ಮನೆಯನ್ನು ಕಟ್ಟುವಂಥ ಒಂದು ಕೆಲಸವನ್ನು ಆರಂಭ ಮಾಡ್ಬೋದು. ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಕೂಡ ಆರಂಭ ಮಾಡಲಿಕ್ಕೆ ಈ ಗುರುಪುಷ್ಯ ಯೋಗ ಅತ್ಯಂತ ಶುಭಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ದಿನ ಪುಷ್ಯ ನಕ್ಷತ್ರ ಇರುವಂಥ ದಿನ ಮದುವೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಮಾಡಬಹುದು. ಹಾಗಾಗಿನೇ ಈ ಹೊಸ ಯೋಜನೆಗಳಿಗೆ ಸಕಾಲವಾಗಿ ಇದು ಇರುವಂಥದ್ದು. ಮತ್ತು ಸ್ಥಗಿತಗೊಂಡಿರುವಂಥ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿದೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಒತ್ತಡ ಹೇಗಿದೆ ಅನ್ನುವಂಥದ್ದು ನಿಮಗೆ ಮಾತ್ರ ಗೊತ್ತಿದೆ. ಅದನ್ನು ತಾಳ್ಮೆಯಿಂದ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಪ್ರಾಪ್ತಿಯಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಈ ದಿನ ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಅದರಲ್ಲೂ ನಿಮ್ಮ ಕುಟುಂಬಸ್ಥರಿಂದ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಸಹಕಾರ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ.
ಹಾಗೆ ಈ ದಿನ ನಿಮ್ಮ ಪ್ರಭಾವವನ್ನು ತೋರಿಸೋದರಲ್ಲಿ ತುಂಬ ಸಫಲರಾಗ್ತೀರಿ. ನಿಮ್ಮ ಒಂದು ವಿದ್ಯೆಯನ್ನಾಗಲಿ ನಿಮ್ಮ ಒಂದು ಪ್ರತಿಭೆಯನ್ನಾಗಲಿ ತೋರಿಸಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಈ ದಿನ ಒದಗಿ ಬರುವಂಥದ್ದು ಇದೆ. ಇನ್ನು ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಏನಿದೆ ಅದು ನಿಮಗೆ ಅನುಕೂಲಕರವಾದಂಥ ಸನ್ನಿವೇಶದಲ್ಲಿ ಅವರ ಒಂದು ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ತೀರಿ. ಇದು ಕೂಡ ಉತ್ಸಾಹದಾಯಕವಾಗಿರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಇಲ್ಲ, ಮಿಶ್ರ ಫಲಗಳಿರುತ್ತೆ. ಆದರೂ ಕೂಡ ನಿಮ್ಮ ಪ್ರಯತ್ನವನ್ನು ಮುಂದುವರಿಸುವಂಥ ಒಂದು ಉತ್ಸಾಹದಲ್ಲಿರ್ತೀರಿ. ಇನ್ನು ಈ ದಿನದಲ್ಲಿ ಉತ್ತಮವಾದಂಥ ಸೌಲಭ್ಯಗಳಿಂದ ಕೆಲವೊಮ್ಮೆ ವಂಚಿತರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ನೀವಾಗಿ ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ದಿನ ಅಪರಾಧಿ ಮನೋಭಾವ ನಿಮ್ಮನ್ನು ಕಾಡುತ್ತೆ. ಜೊತೆಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲೇ ಪೈಪೋಟಿ ನಡೆಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಉಂಟಾಗ್ತಾ ಇರುತ್ತೆ. ಹಣಕಾಸಿನ ತೊಂದರೆಗೆ ಇದು ಕಾರಣ ಆಗಬಹುದು. ಹಾಗೆ ಈ ದಿನ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಬರದಂತೆ ನೋಡಿಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ಈ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳಿ, ಮಾತುಗಾರಿಕೆ ಚೆನ್ನಾಗಿರಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ನಿಮಗೆ ಇಷ್ಟವಾದಂತಹ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ಮಂತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮವಾದಂಥ ಪ್ರಗತಿ ಕಂಡುಬರುತ್ತೆ. ಅನುಕೂಲಕರವಾದಂಥ ಸನ್ನಿವೇಶಗಳು ನಿಮಗೆ ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತುಂಬ ಸಂಯಮದಿಂದ ಇರ್ತೀರಿ. ತುಂಬ ತಾಳ್ಮೆ ಇದೆ, ಪೇಷನ್ಸ್ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದಲೇ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಉತ್ತಮವಾದಂಥ ಫಲಗಳನ್ನು ಕಾಣ್ತೀರಿ. ಲಾಭಾಂಶ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಹಾಗೆ ಬಿಡುವಂಥದ್ದು ಉತ್ತಮ. ಅದರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಅದರ ಪೋಸ್ಟ್ ಮಾರ್ಟಮ್ ಮಾಡುವಂಥ ವಿಚಾರ ಇತ್ಯಾದಿಗಳನ್ನು ಬಿಟ್ಬಿಡಿ. ಯಾಕೆಂದರೆ ನೀವು ಸಾಧನೆ ಮಾಡಬೇಕಾಗಿರುವಂಥದ್ದು ಅಗಾಧವಾಗಿದೆ. ಹಾಗಾಗಿ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಇರೋದರಿಂದ ಕೆಲವು ಸಮಸ್ಯೆಗಳನ್ನು ಕೂಡ ನಿಭಾಯಿಸಲಿಕ್ಕೆ, ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ, ಗುರುತರವಾದಂತಹ ಜವಾಬ್ದಾರಿಗಳನ್ನು ಹೊರಲಿಕ್ಕೆ ಈ ದಿನ ಮನಸ್ಸನ್ನು ಸಿದ್ಧ ಮಾಡಿಕೊಳ್ತೀರಿ. ಹಾಗಾಗಿನೇ ಈ ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಗುರುಗಳ ಮಾರ್ಗದರ್ಶನ ಇದೆ, ದೊಡ್ಡವರ ಒಂದು ಸಲಹೆ ಇದೆ. ಹಾಗಾಗಿನೇ ಯಾವುದೇ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ದಿನ ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸ್ತೀರಿ. ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟ್ ಆಗಲಿ, ನಿಮ್ಮ ಬುದ್ಧಿವಂತಿಕೆ ಆಗಲಿ, ನಿಮ್ಮ ಸಮಯ ಪ್ರಜ್ಞೆ ಇವೆಲ್ಲವೂ ಕೂಡ ಈ ದಿನ ನಿಮ್ಮನ್ನು ಸರಿದಾರಿಯಲ್ಲಿ ನಿಲ್ಲಿಸಿದೆ. ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಆದರೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಇರುವಂಥ ಭಿನ್ನಾಭಿಪ್ರಾಯವನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಆದಷ್ಟು ಬೇಗ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಗುರುವಿನ ಒಂದು ಸೇವೆ ಮಾಡುವಂಥದ್ದಾಗಲಿ ಅಥವಾ ಗುರುವಿನ ಒಂದು ನೆನಪಿಗಾಗಿ ಕೆಲವೊಂದು ಉಡುಗೊರೆಗಳನ್ನು ಕೊಡುವಂಥದ್ದನ್ನಾಗಲಿ ಮಾಡಿ, ದಾನ ಧರ್ಮಾದಿಗಳನ್ನು ಮಾಡುವಂಥ ಮನಸ್ಸು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 2ನೇ ಮನೆ ಕುಟುಂಬ ಸ್ಥಾನ ಇದು, ವಾಕ್ಸ್ಥಾನ, ಧನಸ್ಥಾನ ಇದು. ಹಾಗಾಗಿನೇ ಈ ದಿನದಲ್ಲಿ ಕುಟುಂಬಸ್ಥರಿಂದ ನಿಮಗೆ ಒತ್ತಡಗಳು ಹೆಚ್ಚಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸಕಾಲಕ್ಕೆ ಕೆಲವರ ಸಹಾಯ ನಿಮಗೆ ಸಿಕ್ಕಲ್ಲ, ಬೆಂಬಲ ಸಿಕ್ಕಲ್ಲ. ಹಾಗಾಗಿನೇ ಏಕಾಂಗಿಯಾಗಿ ಹೋರಾಡುವಂಥ ಪರಿಸ್ಥಿತಿ ಈ ದಿನ ನಿಮಗೆ ಬರಬಹುದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಈ ಅಹಂ ಅನ್ನುವಂಥ ಸಮಸ್ಯೆ ಬರಬಹುದು. ನಾನು ಅನ್ನುವಂಥ ಈಗೋ ಈ ಒಂದು ಸಮಸ್ಯೆ ಬೃಹದಾಕಾರವಾಗಿ ಕಂಡುಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಯಾವುದೇ ಹೊಸ ಉದ್ಯಮವನ್ನು ಆರಂಭ ಮಾಡೋ ಮೊದಲು ಅಥವಾ ನಿಮ್ಮ
ಒಂದು ಇತಿಮಿತಿಗಳು ಎಷ್ಟಿದೆ ಅನ್ನೋವಂಥದ್ದನ್ನು ನೋಡಿಕೊಳ್ಳುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ, ಸಾಧಕ ಬಾಧಕಗಳನ್ನು ಗುರುತಿಸ್ಕೊಳ್ಳಿ, ನಿಮಗೆ ಇರುವಂಥ ನಿಜವಾದ ಬೆಂಬಲಿಗರು ಯಾರು ಅನ್ನೋವಂಥದ್ದನ್ನು ಮೊದಲು ಲೆಕ್ಕಾಚಾರ ಮಾಡಿಕೊಳ್ಳಿ. ಹಾಗೆ ಗುರುವಿನ ಮಾರ್ಗದರ್ಶನದಂತೆ, ಹಿರಿಯರ ಒಂದು ಸಲಹೆಯಂತೆ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು ಇದೆ. ಇಲ್ಲಿ ನಿಧಾನವಾಗಿ ನಡೆದರೆ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಟ್ಬಿಡುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಪೇಷನ್ಸ್ ಅನ್ನುವಂಥದ್ದು ಬೇಕು. ಹಾಗೆ ಕೈಗೊಂಡ ವ್ಯವಹಾರಗಳಲ್ಲಿ ಅಡೆತಡೆಗಳ ಜೊತೆಗೆ ನಷ್ಟಗಳು ಕೂಡ ಆಗುವಂಥದ್ದು ಇದೆ. ಯಾಕೆಂದರೆ ಯಾರನ್ನೋ ನಂಬಿ ಮೋಸ ಹೋಗ್ತೀರಿ, ಯಾರಿಗೋ ಏನನ್ನು ಸಹಾಯ ಮಾಡಲಿಕ್ಕೆ ಹೋಗಿ ಅದು ನಿಮಗೆ ಒಂದು ರೀತಿಯಲ್ಲಿ ಹಿನ್ನಡೆ ಉಂಟಾಗುತ್ತೆ. ಇದರಿಂದ ನಷ್ಟಗಳು ಕೂಡ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ ಈ ದಿನ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಕ್ಕುವಂತೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ನಿಮ್ಮ ರಾಶಿಯ ಅಧಿಪತಿ ಸ್ವಂತ ಮನೆಯಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಒಂದು ಭದ್ರತೆಯ ಒಂದು ಭಾವನೆ ಇದೆ, ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಪರಿಸ್ಥಿತಿಗಳಿರುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಯಾವುದೇ ಕ್ಷೇತ್ರಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ವಿಶೇಷವಾದಂಥ ಅನುಭವಗಳು ಉಂಟಾಗುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ನೆನ್ನೆಗಿಂತ ಈ ದಿನ ಬಹಳ ಸುಭದ್ರ ಸ್ಥಿತಿಯಲ್ಲಿರ್ತೀರಿ. ಇನ್ನು ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ಆಗಲಿ ಈ ದಿನ ನಿಮಗೆ ಶುಭವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಮಾತಿನ ಮೌಲ್ಯ ಹೆಚ್ಚಾಗುವಂಥದ್ದು ಕೂಡ ಇದೆ. ಮಾತಿಗೆ ಒಂದು ಕಿಮ್ಮತ್ತಿದೆ, ಒಂದು ಗಮ್ಮತ್ತಿದೆ. ಹಾಗಾಗಿನೇ ಈ ದಿನ ನಿಮ್ಮ ಭಾವನೆಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಹಾಗಾಗಿ ಈ ವ್ಯಕ್ತಿಗಳ ಮನಃಶಾಸ್ತ್ರವನ್ನು ನೀವು ಸ್ಟಡಿ ಮಾಡಬೇಕು, ಸೈಕಾಲಜಿಯನ್ನು ನೋಡಬೇಕು. ನಂತರ ಅದನ್ನು ನಿಮ್ಮ ಕಾರ್ಯವಿಧಾನವನ್ನು ಮುಂದುವರಿಸ್ಬೋದು. ಇನ್ನು ಈ ದಿನ ಪ್ರಮುಖವಾದಂಥ ನಿರ್ಧಾರಗಳೇನಿದೆ ಅದನ್ನು ಕಾರ್ಯಗತಗೊಳಿಸುವಲ್ಲಿ ತುಂಬ ಒಳ್ಳೆಯ ಬೆಂಬಲ ಇದೆ. ಹಾಗಾಗಿನೇ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಬಂಧುಗಳು ಮಿತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಒಟ್ಟಿನಲ್ಲಿ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಒಂದು ಇಚ್ಛಾಶಕ್ತಿಯನ್ನು ಹೊಂದಬೇಕಾಗತ್ತೆ. ವಿಲ್ ಪವರ್ ಇರಬೇಕು. ಏಕೆಂದರೆ ಅರ್ಧಂಬರ್ಧ ಮನಸ್ಸಿನಿಂದ ಮಾಡುವಂಥ ಕೆಲಸಗಳು ಈ ದಿನ ಭಾರಿ ನಷ್ಟವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಬೇಕು, ಒಂದು ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಬೇಕು. ಆಗ ಮಾತ್ರ ಯಶಸ್ಸು ನಿಮಗೆ ಮೇಲಿಂದ ಮೇಲೆ ಬರುವಂಥದ್ದಿದೆ. ಇನ್ನು ಈ ದಿನದಲ್ಲಿ ನಿಮ್ಮ ಮನಸ್ಸು ಸಮಾಧಾನಕರವಾಗಿರಬೇಕು, ಶಾಂತಿಯುತವಾಗಿರಬೇಕು ಅಂತ ಹೇಳಿದ್ರೆ ಕೆಲವೊಂದು ವ್ಯಕ್ತಿಗಳನ್ನು ಈ ದಿನ ನೀವು ಮರೆತು ಬಿಡಬೇಕಾಗತ್ತೆ, ಅವರನ್ನು ಕ್ಷಮಿಸಿಬಿಡಬೇಕಾಗತ್ತೆ. ಹಾಗಾಗಿ ಅವರು ಮಾಡಿರುವಂಥ ದ್ರೋಹಗಳನ್ನು, ಅವರು ಮಾಡಿರುವಂಥ ಅನ್ಯಾಯಗಳನ್ನೇ ಪದೇ ಪದೇ ನೀವು ಸ್ಮರಣೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಏಕೆಂದರೆ ಈ ದಿನ ನಿಮ್ಮನ್ನು ತೀವ್ರವಾಗಿ ಬಾಧಿಸುವಂಥ ವಿಚಾರಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನದಲ್ಲೇ ಒಂದು ಅಪರೂಪದ ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿ ಅಂಥ ಒಂದು ವಿಚಾರಗಳೇನಾದರೂ ಇದ್ದರೆ ಅದನ್ನು ಒಂದು ಸೂಕ್ತ ಸಮಯದಲ್ಲಿ ನೀವು ಹೊರಗೆ ತರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳಿದೆ. ಆದರೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಈ ದಿನ ನಿಮ್ಮನ್ನು ಸ್ವಲ್ಪ ದಿಕ್ಕು ತಪ್ಪಿಸುತ್ತೆ. ಹಾಗಾಗಿನೇ ಕೆಲಸಗಳು ಮೊದಲು ಆಗಬೇಕು, ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ ಅದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಇರುತ್ತೆ. ನೀವು ತೆಗೆದುಕೊಳ್ಳುವಂಥ ಅವಿವೇಕದ ನಿರ್ಧಾರ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಹೊಗಳು ಭಟ್ಟರ ಮುಖಸ್ತುತಿಗೆ ಮರಳಾಗಬೇಡಿ.
ಆದಷ್ಟು ಅವರನ್ನು ದೂರ ಇಡಿ. ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತು ಸ್ಥಿರವಾಗಿರುತ್ತೆ, ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಹಾಗಾಗಿ ಚಂಚಲರಹಿತವಾದಂಥ ಮನಸ್ಸಿರೋದ್ರಿಂದ ಏನಾದರೂ ಒಂದು ಸಾಧನೆ ಮಾಡುವಂಥ ಒಂದು ಉತ್ಸಾಹದಲ್ಲಿರ್ತೀರಿ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಕ್ಕೆ ಉತ್ತಮವಾದಂಥ ಒಂದು ಮೌಲ್ಯ ಇದೆ. ನಿಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ವಿಶೇಷ ಶಾಸನದಂತೆ ಇರುವಂಥದ್ದು. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಕೂಡ. ಹಾಗೆ ಈ ದಿನದಲ್ಲಿ ಬೇರೆಯವರ ದೌರ್ಬಲ್ಯವನ್ನು ಅಂದರೆ ಅವರ ವೀಕ್ನೆಸ್ಸನ್ನು ನೋಡಲಿಕ್ಕೆ ಹೋಗಿ ಸಮಯ ವ್ಯರ್ಥ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮಗೆ ಒದಗಿ ಬರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ. ಇನ್ನು ಬೇರೆಯವರ ಬಲಾಬಲಗಳ ಬಗ್ಗೆ ಯಾವುದೇ ರೀತಿಯ ಹೋಲಿಕೆಯನ್ನು ಮಾಡಿಕೊಳ್ಬೇಡಿ. ಹಾಗೆ ಈ ದಿನ ನಿಮ್ಮ ದಿನಚರಿಗೆ ಬದ್ಧರಾಗಿರೋದರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ಹರಿಸುವಂಥ ಸಾಧ್ಯತೆಗಳಿರೋದರಿಂದ ಕೆಲಸಗಳು ಬಹಳ ಬೇಗ ಪೂರ್ಣಗೊಳ್ಳುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದು ಈ ದಿನ. ಹಾಗೆ ಈ ದಿನ ದೈವಿಕ ಕಾರ್ಯದಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸು ಕೂಡ ಇದೆ. ಇನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಮನಸ್ಸು ತುಂಬ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನೀವು ದೇವಾಲಯ ದರ್ಶನ ಮಾಡುವಂಥದ್ದು, ಒಂದು ತೀರ್ಥಯಾತ್ರೆ ಅಥವಾ ಒಂದು ಸಣ್ಣ ಮಟ್ಟದಲ್ಲಿ ಪ್ರವಾಸ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಪ್ರಮುಖ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಫಲಿತಾಂಶಗಳು ಸ್ಥಿರವಾಗಿರೋದ್ರಿಂದ, ಅದರಲ್ಲೂ ಶಾಶ್ವತವಾದ ಫಲಿತಾಂಶಗಳನ್ನು ಪಡ್ಕೊಳ್ಳೋದ್ರಿಂದ ಈ ದಿನ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆಗಳು ಒದಗಿ ಬರುತ್ತೆ. ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದಲೇ ಕೆಲಸಗಳ ಬಗ್ಗೆ ಈ ದಿನ ಒಂದು ಪ್ರಭುತ್ವ ಇದೆ. ಕೆಲಸಗಳು ನಿಮ್ಮ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಅಂಥ ಭಾವನೆ ಇದ್ದಾಗಲೇ ಈ ದಿನ ಸಕ್ಸಸ್ಫುಲ್ ಪರ್ಸನ್ ಆಗುವಂಥದ್ದು ನಿಮ್ಮ ಒಂದು ಫೀಲಿಂಗಲ್ಲಿರುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮ್ಮ ಒಂದು ಭಾವನೆಗಳೇನಿದೆ ಅದು ತುಂಬ ಸ್ಥಿರವಾಗಿರುತ್ತೆ. ನಿಮ್ಮ ಭಾವನೆಗಳಿಗೆ ಬೆಂಬಲ ಇದೆ. ಹಿರಿಯರಾಗಲಿ ಕಿರಿಯರಾಗಲಿ ಈ ದಿನ ಕುಟುಂಬದಲ್ಲಿ ಗೌರವದಿಂದ ನಡ್ಕೊಳ್ತಾರೆ. ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ಅನುಕೂಲತೆಗಳಿರುವಂಥ ಒಂದು ಸಂದರ್ಭದಲ್ಲೇ ಗಣ್ಯರನ್ನು ಭೇಟಿ ಮಾಡ್ತೀರಿ. ಅವರ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಇಲ್ಲಿ ಸಿಕ್ಕತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಎಲ್ಲಿ ಮನಸ್ತಾಪ ಇದೆ, ಎಲ್ಲಿ ಭಿನ್ನಾಭಿಪ್ರಾಯ ಇದೆ, ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡ್ತೀರಿ. ಹಾಗಾಗಿನೇ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪರ್ಸನ್ನಾಗಿ ಈ ದಿನ ನೀವು ರೂಪುಗೊಳ್ಳುವಂಥದ್ದು. ಇದು ಜವಾಬ್ದಾರಿಯುತವಾದಂತಹ ಕೆಲಸ. ಇದರಲ್ಲೂ ಕೂಡ ನಿಮಗೆ ಸಂತೃಪ್ತಿ ಅನ್ನುವಂಥದ್ದು ಇರುತ್ತೆ. ಇನ್ನು ಕುಟುಂಬದಲ್ಲಿ ಆತ್ಮೀಯತೆಯ ಕಾಲಕ್ಷೇಪ ಆಗುವಂಥದ್ದು ಇದೆ. ಒಂದು ಪರಸ್ಪರ ಹೊಂದಾಣಿಕೆ ಇದೆ. ಕಷ್ಟ ಸುಖಗಳನ್ನು ಮಾತಾಡ್ತೀರಿ ಈ ದಿನ. ಹಾಗೆ ಈ ದಿನ ಯೋಗ್ಯವಾದಂಥ ಆಹಾರ ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ವರ್ಧನೆ ಆಗುತ್ತೆ. ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಕೂಡ ಬಹಳ ಚೆನ್ನಾಗಿರುತ್ತೆ. ಇದನ್ನು ನೀವು ಪ್ರಾಕ್ಟಿಕಲ್ಲಾಗಿ ನೋಡಬೇಕಾಗತ್ತೆ. ಪ್ರಾಕ್ಟಿಕಲ್ಲಾಗಿರುವಂಥ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಡಿ. ಯಾವುದೇ ರೀತಿಯ ಊಹೆಗೆ, ಯಾವುದೇ ರೀತಿಯ ಕಲ್ಪನೆಗೆ ಅವಕಾಶ ಕೊಡಬೇಡಿ. ಬಿ ಪ್ರಾಕ್ಟಿಕಲ್. ಆಗ ನಿಮಗೆ ಫಲಿತಾಂಶ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಎಲ್ಲೋ ಒಂದು ಕಡೆ ತುಂಬ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಎಲ್ಲರನ್ನ ನಂಬ್ತೀರಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರ ಏನಿದೆ ಅದು ಮರೆತು ಹೋಗಿದೆ ಈ ದಿನ. ಹಾಗಾಗಿ ಕೆಲವರು ನಂಬಿಕೆಗೆ ದ್ರೋಹ ಬಗೆಯುವಂಥ ಸಾಧ್ಯತೆಗಳಿರೋದರಿಂದ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವಿನಾಕಾರಣ ವಿವಾದಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ನಿಮಗೆ ತೀರಾ ಬೇಕಾದಂಥ ವ್ಯಕ್ತಿಗಳನ್ನು ಈ ದಿನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡ್ತೀರಿ.
ಅವರನ್ನು ಬಹಳ ವಿಶೇಷವಾಗಿ ಸಲಿಗೆಯಿಂದ ಮಾತಾಡಿಸುವಂಥ ಸಂದರ್ಭಗಳು ಬಹಳಷ್ಟಿರುತ್ತೆ. ಇಲ್ಲಿ ವಿವಾದಗಳು ತಾನಾಗಿ ಉದ್ಭವ ಆಗುವಂಥದ್ದು ಇದೆ. ಹಾಗಾಗಿನೇ ಹೆಚ್ಚಿನ ಪರಿಚಯ ಆಗಲಿ, ಅವರನ್ನು ಓವರಾಗಿ ನೀವು ಈ ದಿನ ನಂಬುವಂಥದ್ದನ್ನಾಗಲಿ ಮಾಡಬೇಡಿ. ಇಲ್ಲಿ ಸ್ವಲ್ಪ ಹಿನ್ನಡೆ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಪ್ರಮುಖ ಕಾರ್ಯಗಳನ್ನು ಬಹಳ ವಿಳಂಬವಾಗಿ ಪೂರ್ಣಗೊಳಿಸುವಂಥದ್ದು ಇದೆ. ಬಹಳ ನಿಧಾನವಾಗಿ ಪೂರ್ಣಗೊಳಿಸ್ತೀರಿ. ಇದು ಕೆಲವೊಮ್ಮೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಒಂದು ಇಚ್ಛಾಶಕ್ತಿಯನ್ನು ತೋರಿಸುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕುಟುಂಬಸ್ಥರ ನೆರವು ನಿಮಗೆ ಒದಗಿ ಬರುತ್ತೆ. ಆದರೆ ಈ ಕಾನೂನು ಕಟ್ಟಳೆಗಳ ವಿಚಾರ ಏನಿದೆ, ಇದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಬೆಳಗಿನಿಂದ ಇದ್ದಂಥ ಮನಸ್ಸು ಸಂಜೆಯ ವೇಳೆಗೆ ಕಡಿಮೆ ಒಂದು ಖುಷಿಯನ್ನು ಹೊಂದಿರುವಂಥದ್ದು, ಅಷ್ಟೊಂದು ಸಂತೋಷ ಅನ್ನುವಂಥದ್ದು ಇಲ್ಲ. ಕೆಲಸದ ಒತ್ತಡಗಳು ಈ ದಿನ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರ ಕೂಡ ನಿರಾಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಆಸೆ ಕಮರಿ ಹೋದಂತಹ ಒಂದು ಭಾವನೆ ಮನಸ್ಸಿಗೆ ಬರಬಹುದು. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಕಡಿವಾಣ ಹಾಕ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಬಹುಕಾಲದಿಂದ ಬಳಲ್ತಾ ಇರುವಂಥವರು ಅನಾರೋಗ್ಯದಿಂದ, ಅವರಿಗೆ ಈ ದಿನದಲ್ಲಿ ಸ್ವಲ್ಪ ಚೇತರಿಕೆ ಇದೆ. ಆದರೂ ಕೂಡ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರುವಂಥವ್ರಿಗೆ ಈ ದಿನ ಸ್ವಲ್ಪ ಉಲ್ಬಣ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾರು ನಿಮ್ಮನ್ನು ಹಗುರವಾಗಿ ನೋಡ್ತಾರೆ, ನಿಮ್ಮನ್ನು ಕಡೆಗಣಿಸ್ತಾರೆ, ಅಂಥವರ ಒಂದು ಸಾನ್ನಿಧ್ಯದಲ್ಲಿ ಇರಬೇಡಿ, ಅಂಥವರ ಸಹವಾಸ ಮಾಡಬೇಡಿ ಈ ದಿನ. ಏಕೆಂತ ಹೇಳಿದ್ರೆ ನಿಮ್ಮ ಗೌರವಕ್ಕೆ ಕುಂದುಂಟಾಗುವಂಥ ಕೆಲವು ಗಾಳಿ ಸುದ್ದಿಗಳು ಬರ್ಬೋದು. ಕೆಲವೊಂದು ಊಹೆಗಳು, ಕಲ್ಪನೆಗಳು ಕೂಡ ಮನುಷ್ಯನಲ್ಲಿ ಬರುವಂಥದ್ದು ಇರುತ್ತೆ. ಹಾಗಾಗಿ ಇಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲ ಮೇಲ್ನೋಟಕ್ಕೆ ಇರುವಂತೆ ಕಾಣಿಸುತ್ತೆ. ಆದರೆ ಅದನ್ನೇ ಅತಿಯಾಗಿ ನಂಬಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ದಿನಚರಿಗೆ ಬದ್ಧರಾಗಿರಬೇಕು, ಕಾರ್ಯಕ್ಷೇತ್ರಕ್ಕೆ ಹೊಂದಿಕೊಳ್ಳಬೇಕು ಅಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ, ಅದರಲ್ಲೂ ಸ್ತ್ರೀಯರ ಒಂದು ಬೆಂಬಲ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಹೇಳಿಕೆ ಆಗಲಿ, ನಿಮ್ಮ ಮಾತಾಗಲಿ, ನಿಮ್ಮ ಪ್ರಯತ್ನ ಆಗಲಿ ಉತ್ತಮ ಫಲವನ್ನು ತಂದುಕೊಡುವಂಥದ್ದು, ಒಳ್ಳೆಯ ಫಲ ಇದೆ. ಆದರೆ ಈ ಆರೋಗ್ಯದ ಕಡೆ ಗಮನ ಕೊಡಿ. ದೂರದ ಪ್ರಯಾಣವನ್ನು ಸ್ವಲ್ಪ ಮುಂದಕ್ಕೆ ಹಾಕಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಸರ್ವ ವಿಘ್ನಗಳು ನಿವಾರಣೆಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕೈಲಾದ ಮಟ್ಟಿಗೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನು ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿಯವರಿಗೆ ಈ ದಿನ 7ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕಳತ್ರ ಸ್ಥಾನ ಇದು. ಹಾಗಾಗಿನೇ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡುವಿನ ಬಾಂಧವ್ಯ ಬಹಳಷ್ಟು ಉತ್ತಮಗೊಂಡಿರುತ್ತೆ. ಹಾಗೆ ಅವರಿಗಾಗಿ, ಅಂದರೆ ನಿಮ್ಮ ಸಂಗಾತಿಗಾಗಿ ಈ ದಿನ ನೀವು ಉಡುಗೊರೆಯೊಂದನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿಸಿ. ಏಕೆಂದರೆ ಸಕಾಲಕ್ಕೆ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಈ ದಿನದ ಯೋಜನೆ ಏನಿದೆ ತುಂಬ ಅಚ್ಚುಕಟ್ಟಾಗಿರಬೇಕು. ಅದಕ್ಕೆ ಈ ದಿನ ಒಳ್ಳೆಯ ದಿನ. ಗುರುಪುಷ್ಯ ಯೋಗ ಇರುವಂಥ ದಿನ. ನಿಮ್ಮ ಯೋಜನೆಗಳು ಫಲಿಸುತ್ತೆ. ನಿಮ್ಮ ಪ್ರಯತ್ನಗಳು ಒಳ್ಳೆಯ ಫಲವನ್ನು ತರುತ್ತೆ. ಹಣಕಾಸಿನ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಬರುವಂಥ ಫಲಿತಾಂಶಗಳು ಕೂಡ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ ಈ ದಿನದಲ್ಲಿ. ಒಟ್ಟಾರೆ ಈ ದಿನ ನೀವು ಕೆಲಸ ಕಾರ್ಯಗಳನ್ನು ಒತ್ತಡರಹಿತವಾಗಿ ಮಾಡ್ತೀರಿ. ಆನಂದ ಇದೆ, ಸಂತೋಷ ಇದೆ ಈ ದಿನ. ಹಾಗೆ ಬಹಳ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಆತುರವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ತಪ್ಪತ್ತೆ ಈ ದಿನ. ಹಾಗೆ ಈ ದಿನ ಕುರುಡು ನಂಬಿಕೆಯಿಂದ ನಿಮಗೆ ಸ್ವಲ್ಪ ಘಾಸಿಯಾಗ್ಬೋದು, ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ವೃತ್ತಿಯಲ್ಲಿರುವಂಥ ಪೈಪೋಟಿ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಏರುಪೇರಾಗ್ತಾ ಇದೆ, ಹೆಚ್ಚು ಕಮ್ಮಿ ಆಗ್ತಾ ಇದೆ. ಇದನ್ನು ಗಮನಿಸ್ಕೊಳ್ಳಿ. ಈ ಒಂದು ಸಮಸ್ಯೆಯನ್ನು ಸ್ವಲ್ಪ ಸೀರಿಯಸ್ ಆಗಿ ನೋಡಬೇಕು. ಅದರ ಪರಿಹಾರದ ಕಡೆ ಕೂಡ ಗಮನ ಹರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ತೊಂದರೆ ಯಾರಿಗೆ ಉಂಟಾಗಿದೆ ಅಂಥವರು
ಈ ದಿನ ಸಂಘ ಸಂಸ್ಥೆಗಳಿಂದ, ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ವಿಶೇಷವಾದಂತಹ ಒಂದು ಹಣದ ಸಹಾಯವನ್ನು ಪಡ್ಕೊಳ್ತೀರಿ. ಇದರಲ್ಲಿ ನಿಮಗೆ ಬಲ ಇದೆ. ಆದರೆ ಈ ದಿನ ನಿಮ್ಮ ಮಕ್ಕಳ ಬಗ್ಗೆ, ಅವರ ಪ್ರಗತಿಯ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಏಕಾಗ್ರತೆ ಇರುವಂಥ ದಿನ, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುವಂಥ ದಿನ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳನ್ನು ಹಠದಿಂದ ಮಾಡಿ ಅದನ್ನು ಪೂರ್ಣಗೊಳಿಸ್ತೀರಿ. ಹಾಗೆ ಈ ದಿನ ಜೀವನಕ್ಕೆ ಬೇಕಾಗಿರುವಂತಹ ಕೆಲವು ಪ್ರಾಮಾಣಿಕ ಪ್ರಯತ್ನಗಳೇನಿದೆ ಅದರಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಇನ್ನು ವಿಶೇಷವಾಗಿ ಮಾಲೀಕತ್ವದ ಹಕ್ಕಿನ ಬಗ್ಗೆ ಏನಾದರೂ ತಂಟೆ ತಕರಾರುಗಳಿದ್ದರೆ, ಈ ಓನರ್ಶಿಪ್ ಬಗ್ಗೆ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಅಧಿಕಾರಿಗಳ ಬೆಂಬಲ ಇದೆ, ಮಾರ್ಗದರ್ಶನ ಈ ದಿನ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ಹಾಕಬೇಕಾಗತ್ತೆ. ಪ್ರಾಪರ್ ಪ್ಲ್ಯಾನಿಂಗ್ ಈಸ್ ಎಸೆನ್ಷಿಯಲ್ ನಿಮಗೆ. ಅದಕ್ಕಾಗಿಯೇ ತಿಳಿದಂಥವರಿಂದ, ತಜ್ಞರಿಂದ ಅನುಭವಗಳನ್ನು ಪಡ್ಕೊಂಡು ಮುಂದುವರಿಯುವಂಥ ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಗುರಿಯತ್ತ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಇಲ್ಲಿ ವ್ಯಕ್ತಿಗೆ ಒಂದೇ ರೀತಿಯ ಬೆಂಬಲವನ್ನು ಕೊಡುವಂಥದ್ದು, ಹಣಕಾಸಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಇನ್ನು ವಸ್ತುಗಳನ್ನು ತುಂಬ ಇಷ್ಟಪಡುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಆಗುತ್ತೆ. ಆದ್ದರಿಂದಲೇ ಆದಷ್ಟು ವ್ಯಕ್ತಿಗಳ ಮಧ್ಯದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ಇರಲಿ. ಆಸೆ ಇರಲಿ, ಆದರೆ ಅತಿ ಆಸೆ ಇರಬಾರ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಮೌನವೇ ಕೆಲವು ವಿಚಾರಗಳಿಗೆ ಸಮ್ಮತಿಯನ್ನು ಸೂಚಿಸುತ್ತೆ. ಹಾಗಾಗಿನೇ ಮೌನವಾಗಿದ್ದರೆ ಅಲ್ಲಿ ವಿಶೇಷವಾದಂತಹ ಫಲ ನಿಮಗೆ ಲಭ್ಯವಿದೆ ಅನ್ನುವಂಥ ಒಂದು ಅರ್ಥ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ಈ ದಿನದಲ್ಲಿ ನೀವು ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಅನರ್ಥಗಳನ್ನು ಮಾಡ್ಕೊಳ್ತೀರಿ, ಆತುರದ ನಿರ್ಧಾರವನ್ನು ಕೈಗೊಳ್ತೀರಿ. ಹಾಗಾಗಿನೇ ಸಾಧಕ ಬಾಧಕಗಳನ್ನು ನೋಡದೆ ನೀವು ಮುಂದುವರಿಯೋದ್ರಿಂದಲೇ ಕೆಲವೊಮ್ಮೆ ನಿಮ್ಮ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡ್ತೀರಿ. ಇದು ನಿಮಗೆ ಸ್ವಲ್ಪ ನೋವನ್ನು ಉಂಟು ಮಾಡುವಂಥದ್ದು, ಸ್ವಲ್ಪ ಖರ್ಚು ವೆಚ್ಚಗೂ ಕೂಡ ದಾರಿಯಾಗುವಂಥದ್ದು ಇದೆ. ಆದರೂ ಕೂಡ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಹಾಗೆ ಆಹಾರ ವಿಹಾರದಲ್ಲೂ ಕೂಡ ನಿಯಂತ್ರಣ ಇಟ್ಕೊಳ್ಳಿ. ಏಕೆಂದರೆ ಆರೋಗ್ಯ ಸಮಸ್ಯೆ ಮುಂದೆ ನಿಮ್ಮನ್ನು ಕಾಡುವಂಥದ್ದಾಗಿದೆ. ಇನ್ನು ಈ ದಿನದಲ್ಲಿ ಕೈಯಲ್ಲಿರುವಂಥ ಕಾರ್ಯಗಳನ್ನು ಮೊದಲು ಪೂರ್ಣ ಮಾಡಿ, ನಂತರ ಹೊಸ ಕೆಲಸವನ್ನು ಆರಂಭ ಮಾಡಿ, ನಂತರ ನಿಮ್ಮ ನೆಂಟರಿಷ್ಟರ ವಿಚಾರಗಳಿಗೆ ತಲೆ ಹಾಕುವಂಥದ್ದನ್ನು ಮಾಡಿ. ಅಲ್ಲಿಯವರೆಗೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗಿದೆ. ಇನ್ನು ಮನೆಯಲ್ಲಿ ಕೆಲವರಿಂದ ಸ್ವಲ್ಪ ಆಶಾಭಂಗ ಆಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಅಹಿತಕರವಾದ ಘಟನೆಗಳು ಆಗ್ಬೋದು, ಮನಸ್ಸಿಗೆ ಬೇಸರ ಮೂಡಿಸುವಂಥ ಸಂಗತಿಗಳು ಬರ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಿರಿಯರು ಹಾಕಿರುವಂಥ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದು ತುಂಬ ಉತ್ತಮ. ನಮ್ಮ ಪದ್ಧತಿ, ನಮ್ಮ ಸಂಸ್ಕಾರ ಇದನ್ನು ಅಳವಡಿಸ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.